ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಕಡಲೆಕಾಯಿ ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ ಗೈಸ್. ಸೊ ಈಗ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಪ್ರಿಪ್ರೇಷನ್ ಆದಮೇಲೆ ಸಿಗ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಗೈಸ್. ಈಗ ಮಾಡ್ತಾ ಇದ್ದೀವಿ ಚಟ್ನಿ ಪುಡಿನ. ಸೊ ನೋಡಿ ನಮ್ಮ ಅಮ್ಮ ಹೇಳ್ತಾರೆ ಮಾಡುವ ವಿಧಾನ. ಫಸ್ಟು ಒಂದು ಕಪ್ ಕೊಬ್ಬರಿ ಪುಡಿನ ಹುರ್ಕೋಬೇಕು. ಆಮೇಲೆ ಹುರ್ಕೋಬೇಕು ಒಂದು ಸ್ವಲ್ಪ. ಎಷ್ಟೊತ್ತು ಹುರ್ಕೋಬೇಕು? ಹಸಿ ಇರುತ್ತೆ ಒಂದು ಸ್ವಲ್ಪ, ಅದು ಪೂರ್ತಿ ಒಣಗಿಲ್ಲ ಕೊಬ್ಬರಿ, ಹಾಗಾಗಿ ಒಂದು 2 ನಿಮಿಷ ಹುರ್ಕೋಬೇಕು. 2 ನಿಮಿಷ ಹುರ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಹಾಗೆ ಬಾಡಿಸ್ಕೋಬೇಕು. ಓಕೆ, ಜೋರಾಗೆ ಮಾತಾಡಿ. ಓಕೆ, 2 ನಿಮಿಷ ಹುರ್ಕೋಬೇಕು. ಹುರ್ಕೊಳ್ತಾ ಇದ್ದೀನಿ ನೋಡಿ ಗೈಸ್, ಹುರ್ಕೋತಾವ್ರೆ. ಬನ್ನಿ, ಇದು ಹುರ್ಕೊಂಡಾದ್ಮೇಲೆ ಸಿಗೋಣ ಗೈಸ್. ಈ ಕೊಬ್ಬರಿ ಹುರ್ಕೊಂಡಿದ್ದು ಸಾಕಂತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಹಾರಬೇಕದು, ಬಿಸಿ ಇರುತ್ತೆ. 1 ನಿಮಿಷ. ಸೊ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದಾರೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟು ಮತ್ತೆ ನಾವೀಗ ಮಾಡ್ತಾ ಇರೋದು ಕಡಲೆಕಾಯಿ ಬೀಜದ್ದು ಚಟ್ನಿ ಪುಡಿ. ಹಂಗಾಗಿ ಕಡಲೆ ಬೀಜನ ಹಾಕ್ಕೊಂಡು ಮತ್ತು ಅದನ್ನು ಕೂಡ ಹುರ್ಕೋಬೇಕಾಗತ್ತೆ. ಓಕೆ, ಸೊ ಬನ್ನಿ ಗೈಸ್, ಇದನ್ನು ಹುರ್ಕೊಂಡು ಆಮೇಲೆ ಮತ್ತೆ ಸಿಗೋಣ. ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದಕ್ಕೆ ಎಣ್ಣೆ ಹಾಕಿ ಉರಿಬೇಕು ಅನ್ನೋಂಥದ್ದು ಏನಿಲ್ಲ. ಮತ್ತು ಒಣ ಕೊಬ್ಬರಿಗೂ ಅಷ್ಟೇ, ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಅದಕ್ಕೂ ನಾವು ಎಣ್ಣೆ ಹಾಕಿ ಉರಿಬೇಕು ಅಂತೇನಿಲ್ಲ. ಎರಡನ್ನೂ ಕೂಡ ಎಣ್ಣೆ ಇಲ್ದಿರ ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು. ಇದು ಕೆಂಪಗಾಗೋ ತನಕ ಹುರಿಬೇಕಾಗುತ್ತೆ. ಕಡಲೆ ಬೀಜನ ಕೆಂಪಗಾಗೋ ತನಕ ಹುರಿಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಹೀಗೆ ಹುರ್ಕೊತಾ ಇರಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಬಣ್ಣ ಸಿಗುತ್ತೆ, ಕಪ್ಪು ಕಲರ್ ಬರುತ್ತೆ. ಆಮೇಲೆ ಚಟ್ನಿ ಕೂಡ ಚೆನ್ನಾಗಾಗೋದಿಲ್ಲ, ಕಪ್ಪಾಗಿಬಿಡುತ್ತೆ. ಟೇಸ್ಟು ಕೂಡ ಬೇರೆ ಬರುತ್ತೆ. ಕೆಂಪಗೆ ಹುರ್ಕೋಬೇಕು ನೋಡಿ. ಈಗ ಹುರಿತಾ ಇದ್ದೀವಲ್ಲ ಕೆಂಪಗೆ, ಹಾಗೆ ಹುರ್ಕೋಬೇಕು. ಇನ್ನೂ ಹುರಿತಾ ಇದ್ದಾರೆ ಕಡಲೆ ಬೀಜನ. ಸೊ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಮ್ಮ? ನೆಕ್ಸ್ಟ್ ಮೆಣಸಿನ್ಕಾಯಿ ಇದೆ, ಕರಿಬೇವಿದೆ. ಮೆಣಸಿನ್ಕಾಯಿನ ಎಣ್ಣೆ ಹಾಕ್ಕೊಂಡು ಹುರಿಬೇಕಾಗತ್ತೆ. ಇದು ಮುಗಿದ್ಮೇಲೆ ಅದನ್ನು ತೋರಿಸಿ ನೋಡಿ. ಇದು ಹುರಿತಾ ಇರೋದು ಕೆಂಪಗೆ ಆಗ್ತಾ ಇದ್ದಂಗೆ ಒಂದೊಂದೇ ಕಡಲೆ ಬೀಜಗಳು ಬಾಯಿ ಬಿಡ್ತಾ ಇದೆ. ಅಲ್ಲಿಗೆ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಆದರೂ ಇನ್ನೊಂದು 2 ನಿಮಿಷ ರೋಸ್ಟ್ ಮಾಡೋಣ. ಅದು ರೋಸ್ಟ್ ಆದಷ್ಟು ಇದೆ, ಯಾಕಂದರೆ ಕಡಲೆ ಬೀಜದ ಚಟ್ನಿ ಪೌಡರ್ ಎತ್ತಿರ್ತೀವಲ್ವಾ, ಜಾಸ್ತಿ ದಿನ ಇಡೋದ್ರಿಂದ ಅದು ಯಾವುದೇ ರೀತಿ ಏನೂ ಹಾಳಾಗೋದಿಲ್ಲ. ಚೆನ್ನಾಗಿ ಹುರ್ಕೋಬೇಕು. ಈಗ ಇದು ಹುರಿದಾಗಿದೆ, ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಕಮ್ಮಿ ಫ್ಲೇಮ್ನಲ್ಲಿ ಸಾಕು. ಇದಿಷ್ಟು ಹುರಿದಿರೋದು. ಅಂದರೆ ಚಟ್ನಿ ಪುಡಿ ಎಷ್ಟು ದಿವಸ ಇಟ್ಟಿದ್ರು ಹಾಳಾಗಲ್ಲ. ಚೆನ್ನಾಗಿ ಹುರ್ಕೊಂಡ್ರೆ ಯಾವುದೇ ಚಟ್ನಿ ಪುಡಿ ಆದರೂ ಹಾಳಾಗೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಟರೂ ಹಾಳಾಗೋದಿಲ್ಲ, ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ. ಮೇನ್ ಏನಂದರೆ ಇದಕ್ಕೆ ನೀರು ಸೋಕಿಸ್ಬಾರ್ದು, ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು. ಓಕೆ ಓಕೆ. ಸೊ ಗೈಸ್, ಇದು ಬೇಗ ಹುರ್ಕೊಳಕ್ಕಾಗ್ತಾ ಇಲ್ಲ. ಇದು ಹುರಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇಲ್ಲ ಆಯಿತು. 1-2 ನಿಮಿಷ ಹುರ್ಕೊಂಡಿದ್ದಾಯಿತು. 1 ನಿಮಿಷ ಹಾಗೆ ಇಲ್ಲಿ 2 ನಿಮಿಷ ನೋಡಿ. ನಿಮ್ಗೆ ಕೇಳಿಸ್ತಾ ಇರಬೇಕು, ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಇಷ್ಟು ಚಿಟಪಟ ಅಂತ ಸೌಂಡ್ ಬಂದರೆ ಸಾಕು ಚಟ್ನಿ ಪುಡಿಗೆ. ನೋಡಿ, ಇಷ್ಟು ಹುರ್ಕೊಂಡಿದ್ರೆ ಸಾಕು. ಈಗ ಇದನ್ನು ತೆಕ್ಕೊಳ್ಳೋಣ. ಏನು ಕೊಬ್ಬರಿ ಪುಡಿ ನಾವು ಪುಡಿ ಮಾಡಿ ಹುರಿದಿಟ್ಟಿದ್ದೀವೋ ತುರಿದಿರೋ ಕೊಬ್ಬರಿ ಪುಡಿನ ಅದ್ರ ಜೊತೆಗೆ ಇದನ್ನು ಸೈಡಲ್ಲಿ ಹಾಕೋಣ. 1 ಕಪ್ ಕೊಬ್ಬರಿ ಪುಡಿಗೆ 1 ಕಪ್ಪು ಕಡಲೆ ಬೀಜದ ಪುಡಿ ಹಾಕ್ಕೊಳ್ತೀವಿ. ಸ್ವಲ್ಪ ನೋಡಿ, ಈ ಕಡಲೆ ಬೀಜನೂ ಹೀಗೆ ಹಾಕ್ಕೊತಾ ಇದ್ದೀವಿ. ಈಗ ನೆಕ್ಸ್ಟ್ ಇದಕ್ಕೆ ಕರಿಬೇವು ನೋಡಿ ಗೈಸ್, ಹುರಿದಾಗಿದೆ ಕಡಲೆ ಬೀಜ ಕೊಬ್ಬರಿನ. ಕರಿಬೇವನ್ನು ಕೂಡ ನೆಕ್ಸ್ಟು ಬಂದ್ಬಿಟ್ಟು ಕರಿಬೇವು ಗೈಸ್. ಕರಿಬೇವನ್ನು ಕೂಡ 1 ಬಟ್ಲು ತೊಗೊಂಡಿದ್ದೀನಿ. ಅದು ಒಂಥರ ರುಚಿ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ, ಗಮ್ ಅನ್ನತ್ತೆ, ಎರಡೂ ಕೊಡುತ್ತೆ. ಇದನ್ನು ಸ್ವಲ್ಪ ಸುಮ್ಮನೆ ಹಾಗೆ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಯಾಕಂದರೆ ಅದು ಮೆತ್ತಗಿರುತ್ತಲ್ವ. ನಾವು ಫ್ರಿಜ್ಜಲ್ಲೆಲ್ಲ ಎತ್ತಿರ್ತೀವಿ. ಈಗ ಗಿಡಗಳು ಎದುರುಗಡೆ ಇರೋದು ಕಮ್ಮಿ, ಮನೆಗಳ ಕಡೆ ಅಕ್ಕಪಕ್ಕ. ಹಾಗಾಗಿ ಎಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಸ್ವಲ್ಪ ಮೆತ್ತಗಾದಂಗೆ ಆಗಿರುತ್ತೆ. ಅದನ್ನು ಕೂಡ ಹೀಗೆ ಒಂದು ಸ್ವಲ್ಪ ಬಿಸಿ ಮಾಡಿ, ಮೆತ್ತಗಾದರೆ ಏನಾಗುತ್ತೆ, ಮತ್ತು ನೀರಿನ ಅಂಶ ಬಿಟ್ಕೊಂಡ್ರೆ ಚಟ್ನಿ ಪುಡಿ ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಥರ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಪೂರ್ತಿ ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಬೌಲ್ಗೆ ಹುರಿದಿಟ್ಟಿದ್ದೀವಿ ಪ್ಲೇಟು, ಅದಕ್ಕೆ ಹಾಕೋಣ. ಈಗ ಮತ್ತು ಈ ಬಾಣಲೆಗೆ ನೆಕ್ಸ್ಟ್ ಏನು ಹಾಕೋಬೇಕು ಅಂದರೆ ನಾವು ಆಯಿಲ್ 2 ಸ್ಪೂನು
2 ಸ್ಪೂನ್, ಯಾಕಂದರೆ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಡ್ರೈ ಆಗಿಬಿಡುತ್ತೆ. ಎಣ್ಣೆ ಹಾಕಿದ್ರೆ ಅದು ಘಾಟು ಬರೋದಿಲ್ಲ, ಏನೂ ಬರೋದಿಲ್ಲ. ಹಂಗಾಗಿ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹುರಿಬೇಕು. ಒಣಮೆಣಸಿನ್ಕಾಯಿನಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಈ ಸೈಡ್ ಇದೆ ನೋಡಿ, ಇದು ಗುಂಟೂರು ಮೆಣಸಿನ್ಕಾಯಿ. ಅಳತೆಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು. ನಮಗೆ ಖಾರಕ್ಕೆ ಇಷ್ಟು ಸಾಕು. ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಂತೀವಿ ನೋಡಿ. ಬ್ಯಾಡಗೆ ಮೆಣಸಿನ್ಕಾಯಿ ಇದು ಬಣ್ಣ ಕೊಡುತ್ತೆ ಚಟ್ನಿ ಪುಡಿಗೆ. ನೋಡಿ ಹುರ್ಕೊಂತೀವಿ. ಇದನ್ನ ಎಷ್ಟೊತ್ತು ಹುರ್ಕೋಬೇಕು? ಇದನ್ನ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ಕೂಡ ಬೆಚ್ಚಗಾದ್ರೆ ಸಾಕು ಅಷ್ಟೇನೆ. ಚೆನ್ನಾಗಿ ಒಣಗಿರುತ್ತೆ, ಸುಮ್ಮನೆ ಬೆಚ್ಚಗಾದ್ರೆ ಸಾಕಷ್ಟೇ. ಮೆತ್ತಗಿಗೆಲ್ಲ ಮಳೆ ಸೀಸನ್ ಅಲ್ಲ, ಎಲ್ಲ ಮೆತ್ತಗಾಗಿರುತ್ತೆ, ಬಿಸಿಲು ಇರೋದಿಲ್ಲ. ಹಂಗಾಗಿ ಸುಮ್ಮನೆ ಜಸ್ಟ್ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆ ಗೈಸ್, ಸೊ ಇದನ್ನು ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಹುರ್ಕೋತಾರಲ್ಲ, ಗುಂಟೂರು ಮೆಣಸಿನ್ಕಾಯಿ ಆಗ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. ನೋಡಿ ಕಲರ್ ಗೊತ್ತಾಗ್ತಾ ಇದೆಯಲ್ಲ, ಇಷ್ಟು ಹುರಿದ್ರೆ ಸಾಕು. ಆ ಗಟ್ಟಿ ಇರೋದು ಮೆತ್ತಗಿರೋದು ಮೆಣಸಿನ್ಕಾಯಿಗಳು ಯಾವ ಥರ ಫ್ರೈ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಮುಂಚೆ ಹಾಕಿದ್ದಕ್ಕೂ ಎಣ್ಣೆ ಹಾಕಿದ್ದಕ್ಕೂ ಕೂಡ. ಇದನ್ನ ಈಗ ಅದೇ ಪ್ಲೇಟ್ಗೆ ಸೇಮ್ ಪ್ಲೇಟಿಗೆ ಹಾಕ್ಕೊಂತೀವಿ. ಓಕೆ ನೆಕ್ಸ್ಟ್ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಇದೆ. ಈ ಗುಂಟೂರು ಮೆಣಸಿನ್ಕಾಯಿನ ಹಾಕ್ತೀವಿ. ನಾವು ಕೆಲವರು ಮೆಣಸಿನ್ಕಾಯ್ದು ತೊಟ್ಟು ತೆಗಿತಾರೆ, ಕೆಲವರು ತೊಟ್ಟು ತೆಗೆಯೋದಿಲ್ಲ. ನಾವು ಗುಂಟೂರು ಮೆಣಸಿನ್ಕಾಯ್ದು ತೊಟ್ಟು ತೆಗೆದಿದೆ. ಒಣಮೆಣಸಿನ್ಕಾಯಿ ಏನು ಬ್ಯಾಡಗೆ ಮೆಣಸಿನ್ಕಾಯಿ ತೊಟ್ಟು ತೆಗೆದಿವಿ, ಗುಂಟೂರು ಮೆಣಸಿನ್ಕಾಯಿ ತೊಟ್ಟು ತೆಗೆದಿಲ್ಲ. ತೊಟ್ಟಿನಲ್ಲಿ ಖಾರ ಜಾಸ್ತಿ ಇರುತ್ತೆ ಅಂತೇಳಿ ನಾವು ಆ ತೊಟ್ಟು ತೆಗಿಯೋಕ್ಕೆ ಹೋಗೋದಿಲ್ಲ, ಅದನ್ನು ಹಾಗೆ ಯೂಸ್ ಮಾಡ್ತೀವಿ. ಇದನ್ನು ಅಷ್ಟೇ ನೋಡಿ, ಹಿಂಗೆ ಎಷ್ಟು ಹಿಂಗೆ ಹುರ್ಕೋಬೇಕು. ಅದು ಗೊತ್ತಾಗುತ್ತೆ ನಿಮ್ಗೆ ಉರಿತಾ ಗರಿಯಾಗಿ ಉರಿಯೋದು ಗೊತ್ತಾಗುತ್ತೆ. ಇದು ಆಯಿತು. ಹೌದಾ, ಇಷ್ಟು ಬೇಗ? 1 ನಿಮಿಷ. ಈಗಿಷ್ಟು ಫ್ರೈ ಆಗಿದೆಯಲ್ಲ, ಇದು ಕೂಡ ಇಷ್ಟೇ ಮುಗಿತು. ಇದು ಇಲ್ಲಿಗೆ ಸರ್ವ್ ಮಾಡ್ಕೋಬೇಕು. ಅದೇ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದನ್ನ ಬಿಸಿನ ಹಾರಕ್ಕೆ ಬಿಡಬೇಕು. ಬಿಸಿ ಇರುತ್ತೆ, ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಜಾರ ಹಾಳಾಗುತ್ತಲ್ವಾ, ನೀರು ಸೋಗಿಸ್ಬಾರ್ದು, ಹಾರಕ್ಕೆ ಬಿಡಬೇಕು. ಇದನ್ನ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಉಪಯೋಗಿಸ್ಕೋಬೇಕು. ಬೆಳ್ಳುಳ್ಳಿ 3 ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ. ಯಾಕಂದ್ರೆ ಅವ್ರವ್ರ ರುಚಿ, ಕೆಲವರು ಬೆಳ್ಳುಳ್ಳಿ ತಿಂತಾರೆ, ತಿನ್ನಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಚಟ್ನಿ ಪುಡಿಗೆ ಒಂಥರ ಟೇಸ್ಟ್ ಅಲ್ಲ, ತುಂಬ ರುಚಿಯಾಗಿರುತ್ತೆ. ಕೆಲವ್ರಿಗೆ ಬೆಳ್ಳುಳ್ಳಿ ವಾಸನೆ ಕಂಡ್ರಾಗೋದಿಲ್ಲ, ಕೆಲವರು ಉಪಯೋಗಿಸೋದಿಲ್ಲ, ಏನಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನೋಡಿ ನಾನು ಇದು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸಾದ್ಮೇಲೆ ನಿಮಗೆ ಎಷ್ಟು ಈಗ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 3 ಬೆಳ್ಳುಳ್ಳಿ ಸಾಕು ನಾವು ತೊಗೊಂಡಿರೋ ಮೆಜರ್ಮೆಂಟಿಗೆ. ಹುಣಸೆ ಹಾಕಬೇಕು. ಅದನ್ನ ಹಿಂಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಸಾಕು ನಾವು ತೊಗೊಂಡಿರೋ ಪ್ರಮಾಣಕ್ಕೆ. 1 ಕಪ್ ಕಡಲೆ ಬೀಜ, 1 ಕಪ್ ಕೊಬ್ಬರಿ ತುರಿ ತೊಗೊಂಡಿರೋದಕ್ಕೆ ಇಷ್ಟು ನೆಲ್ಲಿಕಾಯಿ ಗಾತ್ರದಷ್ಟು ಸಾಕು. ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ಇಷ್ಟು ಬೆಲ್ಲ ಸ್ವೀಟ್ನೆಸ್ಸಿಗೆ, ಇದೊಂದು ಸ್ವಲ್ಪ ಸಾಕು. ಬೆಳ್ಳುಳ್ಳಿ ನಾನು 3 ತೊಗೊಂಡಿದ್ದೆ, ಅದನ್ನ ಬಿಡಿಸಿಟ್ಕೊಂಡಿದ್ದೀನಿ. 3 ಬೆಳ್ಳುಳ್ಳಿನಲ್ಲಿ ಇಷ್ಟಾಗಿದೆ. ಅದು ಸಿಪ್ಪೆ ಪೂರ್ತಿ ಕಂಪ್ಲೀಟಾಗಿ ತೆಗಿಬಾರ್ದು, ಯಾಕಂದ್ರೆ ಆ ಸಿಪ್ಪೆನಲ್ಲೇ ಇರೋದು ಟೇಸ್ಟ್ ಆಗ್ಲಿ, ವಾಸನೆ ಆಗ್ಲಿ, ಘಮ ಆಗ್ಲಿ, ಅದ್ರಲ್ಲೇ ಇರೋದು. ಅದನ್ನ ಹಾಕೋಬೇಕು. ಅದನ್ನ ಈಗ ಏನ್ ಮಾಡ್ಬೇಕು ಅಂದ್ರೆ ನಾವೀಗ ಹುರಿದಿಟ್ಕೊಂಡಿದೀವಿ ಆ ಪ್ಲೇಟಿಗೆ ಹಾಕೋಬೇಕು. ಅದಕ್ಕೆ ಹಾಕೊಳ್ಳೋ ಬದಲಿಗೆ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಮೆಣಸಿನಕಾಯಿ ಹಾಕ್ಬೇಕು. ಇಟ್ಕೊಂಡಿರೋ ಮೆಣಸಿನ್ಕಾಯಿ ನೋಡಿ ಹಾಕೊಂತಾ ಇದ್ದೀನಿ. ಕೈನಲ್ಲಾದ್ರೂ ಯೂಸ್ ಮಾಡ್ಬೋದು, ನೀವು ಸ್ಪೂನಲ್ಲಾದ್ರೂ ಯೂಸ್ ಮಾಡ್ಬೋದು. ಯಾವ ಥರ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಯೂಸ್ ಮಾಡಿ. ಯಾಕಂದರೆ ನಾವು ಕೈನ ಎಲ್ಲ ನೀಟಾಗಿ ತೊಳೆದೇ ಯೂಸ್ ಮಾಡೋದು, ಹಾಗೆ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನಮಗೆ ಈಗ ಹಾಕಿ ಅಭ್ಯಾಸ. ನಾವೀಗ ಹಾಕ್ತೀವಿ ನೋಡಿ. ಇದು ಎಲ್ಲನೂ ಇದಕ್ಕೆ ಹಾಕೋಬೇಕು. ಕೊಬ್ಬರಿ ಇಟ್ಕೊಂಡಿದ್ವಿ, ಆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದಕ್ಕೆ. ಅದ್ರ ಜೊತೆಗೆ ನಿಂಬೆ ಗಾತ್ರದಷ್ಟು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಈ ಬೆಲ್ಲ, ಆಮೇಲೆ ರುಚಿಗೆ ಉಪ್ಪು ಹಾಕೋಬೇಕು. ಉಪ್ಪು 1 ನಿಮಿಷ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ
ಇಷ್ಟ ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ಇದಾಗುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು, ನಮ್ಮ ರುಚಿಗೆ ನಾವು ಇಷ್ಟು ಯೂಸ್ ಮಾಡ್ತೀವಿ. ಜಾಸ್ತಿ ಹಾಕಿರೋದ್ರಿಂದ ನಾವು ಅನ್ನಕ್ಕೆ ಎಲ್ಲ ಹಾಕೊಂಡು ತಿಂತೀವಲ್ಲ, ಆಮೇಲೆ ಮತ್ತೆ ಅಪ್ಲೈ ಮಾಡ್ತೀವಿ, ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಚಪಾತಿಗೆ, ದೋಸೆಗೆ ಎಲ್ಲ. ಈಗ ಇದನ್ನೇನು ಮಾಡಬೇಕು, ಪುಡಿ ಮಾಡ್ಕೋಬೇಕು. ಜಸ್ಟ್ ಇದನ್ನು ಪುಡಿ ಮಾಡ್ಕೊತೀವಿ. ಹಿಂಗೆ ಹಾಕಿ ಹಿಂಗೆ ಬರ್ತೀವಿ. ಒಂದು ನಿಮಿಷ ಇರಿ, ಪುಡಿ ಮಾಡ್ಕೊಂಡು ಸಿಗ್ತೀವಿ ಗೈಸ್. ಅಂತ ಇದ್ದೀನಿ. ತಗೊಳುತ್ತೆ ಅದು. ಹೀಗೆ ಕೂತಾಗ ಏನು ಮಾಡಬೇಕು, ಪ್ರೆಸ್ ಮಾಡಬೇಕು ಸ್ಪೂನಲ್ಲಿ. ಚೂರು ಕೆಳಗೆ ಬಿಸಿ ಇರುತ್ತಲ್ಲ ಆ ಬೇಗೆ ಇದಾಗಿರುತ್ತೆ. ಅಂದರೆ ಎಲ್ಲ ಎಣ್ಣೆ ಅಂಶನೇ, ಬೆಳ್ಳುಳ್ಳಿನೂ ಎಣ್ಣೆ ಅಂಶ ಇದೆ, ಮೆಣಸಿನ್ಕಾಯಿಯೂ ಎಣ್ಣೆ ಹಾಕಿದ್ದೀವಿ, ಕೊಬ್ಬರಿ ತುರಿದು ಎಣ್ಣೆ ಅಂಶ ಇದೆ, ಹುಣಸೆಹಣ್ಣು ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಹಿಂಗಾದ್ಮೇಲೆ ಇನ್ನೊಂದು ಪೌಡರ್ ಮಾಡೋ ಮಿಕ್ಸಿ ಜಾರೇ ಬರುತ್ತೆ, ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಓಕೆ, ಸ್ವಲ್ಪನೇ ಹಾಕೊಂಡು ಪುಡಿ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ. ಆಮೇಲೆ ಮತ್ತೆ ಒಟ್ಟಿಗೆ ಹಾಕಿ ಇನ್ನೊಂದ್ಸರಿ ಇದು ಮಾಡಿದ್ರೆ ಆಯ್ತಾ? ಅಷ್ಟೇನಾ? ಇನ್ನೊಂದು ಸ್ವಲ್ಪ ಹಾಕಬೇಕು. ಮೆಣಸಿನ್ಕಾಯಿ ಗಮ್ ಅಂತಿದೆ, ಗೊತ್ತಾಗ್ತಾ ಇದೆಯಾ? ನೋಡಿ, ಇಷ್ಟ ಆದರೆ ಸಾಕು. ಚಟ್ನಿ ಪುಡಿ ರೆಡಿ ಆಗಿಲ್ಲ. ನಿಮಿಷ ಎಲ್ಲನೂ ಹಾಕಿದ್ಮೇಲಲ್ವರ ರೆಡಿ ಆಗೋದು. ಆಗಿದೆ. ಮಿಕ್ಸಿಗೆ ಹಾಕಿ ಜಾರ್ ಮಾಡಿಕೊಂಡು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಫ್ರೈಯಿಂಗ್ ಪ್ಯಾನ್ಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಹಿಂಗೆ ತಿರುಗಿಸಿ, ಒಲೆ ಏನು ಹಚ್ಚಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ನಾನು ಅಷ್ಟೇ. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಯಾಕಂದರೆ ಎಲ್ಲ ಎಣ್ಣೆ ಅಂಶ ಇರೋದಲ್ಲ, ಕಡಲೆ ಬೀಜ ಎಣ್ಣೆ ಅಂಶ ಇದೆ, ಬೆಳ್ಳುಳ್ಳಿ ಮೆತ್ತಗಾಗುತ್ತೆ, ಹುಣಸೆಹಣ್ಣು ಹಾಕಿದ್ದೀವಿ ಅದು ಮೆತ್ತಗಾಗುತ್ತೆ, ನೀರಿಂದಿದ್ದು ಬೆಲ್ಲ ಹಾಕಿದ್ದೀವಿ ಅದು ಸಿಹಿ ಹಿಡಿಯುತ್ತೆ. ಹಾಗಾಗಿ ಅದೇನಾಗುತ್ತೆ, ಮುದ್ದೆ ಥರ ಆಗಿರುತ್ತೆ, ಎಲ್ಲ ಹುರಿದು ಫ್ರೈ ಮಾಡಿರೋದು, ಕೊಬ್ಬರಿ ಗಿಬ್ರಿ ಎಲ್ಲ ಇರೋದ್ರಿಂದ. ಇದನ್ನು ಹೀಗೆ ತೆಗ್ದು ಬಾಕ್ಸ್ಗೆ ಹಾಕ್ಬಾರ್ದು. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ದಿಢೀರ್ ಅಂತ ಮಾಡ್ಕೊಳೋದು. ಬ್ಯಾಚುಲರ್ ಸರ್ವ್ ಮಾಡ್ಕೋಬೋದು. ನೀವು ಯಾವ ಪ್ರಮಾಣದಲ್ಲಿ ಕಪ್ಪಲ್ಲಿ ತೊಗೊತೀರಾ ಅದೇ ಕಪ್ಪಲ್ಲಿ ಕೊಬ್ಬರಿ ಎಲ್ಲ ತೊಗೊಂಡು ಹಾಕ್ಕೊಂಡು ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ಕೋಬೋದು. ತುಂಬ ನೈಸಾಗಿ ಮಾಡ್ಕೋಬಾರ್ದು. ಹೀಗೆ ಸ್ವಲ್ಪ ದಪ್ಪ ತರಿ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿದೆ. ತುಂಬ ನೈಸ್ ಆಯಿತು ಅಂದರೆ ಏನಾಗುತ್ತೆ, ಅದು ಚೆನ್ನಾಗಿರೋದಿಲ್ಲ ಕಲಿಸ್ಕೊಂಡು ತಿನ್ನೋದಕ್ಕೆ. ಅಷ್ಟೇ ನೋಡಿ, ಮಾಡಿದ್ದೀವಿ ಚಟ್ನಿ ಪುಡಿನ. ಕಲರ್ ನೋಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಮೆಣಸಿನ್ಕಾಯಿ ನಿಮಗೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆಯೇನೋ, ಬಟ್ ಆದರೆ ಇಲ್ಲಿ ರಿಯಲ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಟೇಸ್ಟ್ ನೋಡ್ತಾನೆ ನನ್ನ ಮಗ, ಹೇಗಿದೆ ಅಂತ ಹೇಳ್ತಾನೆ. ಹೇಗಿದೆ ನೋಡಿ ಪುಟ್ಟು? ಸೂಪರ್ ಆಗಿದೆಯಂತೆ. ನೀವು ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಗೈಸ್, ಫೈನಲಿ ಕಡಲೆಕಾಯಿ ಚಟ್ನಿ ಪುಡಿ ಮಾಡಾಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅವರ್ ವ್ಲಾಗ್ಸ್ ಗೈಸ್. ಬೈ.